ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರಲ್ಲ ಅನ್ನೋದೇ ಇವತ್ತಿನ ರೀಡಿಂಗು. ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿದ್ರೆ ನೋಡುವಂಥ ನನ್ನ ವ್ಯೂವರ್ಸ್ ಜೊತೆ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಜೊತೆ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರೆ. ನೋ ಕಾಂಟ್ಯಾಕ್ಟು ಸಪ್ರೇಷನ್ ಇದ್ದರೆ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ಕನೆಕ್ಟ್ ಆಗೋ ಪಾಯಿಂಟ್ಸ್ ಎಲ್ಲ ರೆಸನೇಟ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು ಈ ರೀಡಿಂಗ್ನ. ಚಾನಲ್ ಯಾರೆಲ್ಲ ಲೈಕ್ ಮತ್ತು ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಸೊ ಈ ರೀಡಿಂಗ್ನ ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ಅಂದ್ಕೊಳ್ಳಿ, ಓಕೆನಾ? ಸೊ ನೀವು ಪ್ರೀತಿಸೋ ಅಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರು ಸ್ವಲ್ಪ ಮೆಟೀರಿಯಲ್ಸ್ಟಿಕ್ಕು ಅಂದರೆ ಪ್ರಾಕ್ಟಿಕಲ್ ವ್ಯಕ್ತಿ ಅಂತ ಅರ್ಥ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ತುಂಬ ಆಯ್ಕೆ ಮಾಡ್ತಾರೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೆಟೀರಿಯಲಿಸ್ಟಿಕ್ ಅಂದರೆ 7 ಕಪ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅವರು ತುಂಬ ರಿಚ್, ಅಂದರೆ ಯಾವಾಗಲೂ ದುಡ್ಡಿನ ಬಗ್ಗೆ ಆಸೆ ಪಡ್ತಾರೆ ಮತ್ತು ಜನರಲ್ಲಾಗಿ ಯೋಚನೆ ಮಾಡಲ್ಲ, ಜಾಸ್ತಿ ಎಮೋಷ್ನಲ್ ಆಗಲ್ಲ, ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತಾರೆ. ಅಂದರೆ ಇಲ್ಲಿ 7 ಚಿಪ್ಸ್ ಕಪ್ಸ್ ಇರೋದ್ರಿಂದ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಒಂದು ಸಾರಿ ದುಡ್ಡಿನ ಬಗ್ಗೆನೂ ಯೋಚನೆ ಮಾಡ್ತಾರೆ, ಇನ್ನೊಂದು ಸಾರಿ ಎಮೋಷ್ನಲ್ ಬಗ್ಗೆನೂ ಯೋಚನೆ ಮಾಡ್ತಾರೆ, ಇನ್ನೊಂದು ಸಾರಿ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡ್ತಾರೆ, ಇನ್ನೊಂದು ಸಾರಿ ಕೆರಿಯರ್ ಬಗ್ಗೆನೂ ಯೋಚನೆ ಮಾಡ್ತಾರೆ, ಇನ್ನೊಂದು ಸಾರಿ ರಿಚ್ ಲೈಫ್ ಬೇಕಂತಲೂ ಯೋಚನೆ ಮಾಡ್ತಾರೆ. ರಿಚ್ ಲೈಫ್ ಅಂದರೆ ಗೊತ್ತಲ್ವಾ, ಕಾರು, ಆಸ್ತಿ, ಬೈಕು, ಬಂಗ್ಲೆ, ಶಾಪಿಂಗು, ಹೊಸ ಬಟ್ಟೆಗಳು, ಬ್ರ್ಯಾಂಡು. ಸೊ ಇನ್ನೂ ಇರುತ್ತಲ್ವ, ನನಗೆ ಸ್ವಲ್ಪ ಐಡಿಯಾಸ್ ಬರ್ತಾಯಿಲ್ಲ. ಸೊ ರಿಚ್ ಆಗಿರ್ಬೇಕಂತ ತುಂಬ ಟ್ರೈ ಮಾಡ್ತಾರೆ. ಒಬ್ಬ ರಿಚ್ ಆಗಿರೋನು ಏನಾಗಿರ್ತಾನೆ, ಆ ಮನೆ ಇರಬೇಕು, ಆಸ್ತಿ ಇರಬೇಕು, ಒಡವೆ ಇರಬೇಕು, ಜಮೀನು ಇರಬೇಕು. ಇದೆಲ್ಲ ಹುಡುಗರಿಗಾದ್ರೂ ಅಷ್ಟೇ, ತುಂಬ ದುಡ್ಡು ಇರಬೇಕು, ಬೈಕ್ ಇರಬೇಕು, ಕಾರ್ ಇರಬೇಕು, ಶೋರೂಮ್ ಇರಬೇಕು, ಮತ್ತು ಜೇಬ್ ತುಂಬ ದುಡ್ಡು ಇರಬೇಕು. ಸೊ ಆ ಥರ ಪ್ರಾಕ್ಟಿಕಲ್ ವ್ಯಕ್ತಿ ನೀವು ಪ್ರೀತಿಸಿದಂಥ ವ್ಯಕ್ತಿ. ಅವ್ರ ಹತ್ರ ಸ್ವಲ್ಪ ಎಮೋಷ್ನಲ್ಲ ನಡೆಯೋದಿಲ್ಲ. ಸೊ ಅದಕ್ಕಾಗಿ ಅವರು ಜಾಸ್ತಿ ದುಡ್ಡಿನ ಕಡೆ ಆಸಕ್ತಿ ಕೊಡೋದ್ರಿಂದ ಎಮೋಷ್ನಲ್ಲ ಅವ್ರು ಕಮ್ಮಿ. ಎಮೋಷ್ನಲ್ಲ ಪ್ರೀತಿನ ಅಷ್ಟು ಬೇಗ ಹೊರಗಡೆ ತೋರಿಸ್ಕೊಳಲ್ಲ. ಸೊ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರಂದ್ರೆ ಅಲ್ಲಿಗೆ ಬರ್ತಾಯಿದ್ದೀನಿ. ಸೊ ದ ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರಿಗೆ ಒಂದು ಜಾಬಲ್ಲಿ ಆಗಿರ್ಬೋದು, ಒಂದು ಯಾವುದೇ ಒಂದು ಪೊಸಿಷನಲ್ಲಾಗಿರ್ಬೋದು ಚೆನ್ನಾಗಿರ್ಬೋದು. ಅಂದರೆ ಕೆಲವರು ಇಲ್ಲಿ ಆಫೀಸರು, ಮ್ಯಾನೇಜರು, ಯಾವುದೇ ಒಂದು ಜಾಬಲ್ಲಿ ಇರ್ತಾರೆ, ಆದರೆ ಒಂದು ಒಳ್ಳೆ ಜಾಬಲ್ಲಿ ಇರ್ತಾರೆ. ಬಟ್ ಆದರೆ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಆದರೆ ಅವ್ರು ಅಷ್ಟು ಬೇಗ ಅದನ್ನು ಹೇಳೋದಿಲ್ಲ, ಅವ್ರ ಮನಸ್ಸಲ್ಲೇ ಬಚ್ಚಿಟ್ಕೊತಾರೆ. ಎಂಪ್ರೆಸ್ ಅಂದರೆ ಮಹಾರಾಣಿ ಅಂತ ಅರ್ಥ, ಅಥವಾ ಮಹಾರಾಜ. ಇಲ್ಲಿ ಯಾರೇ ಆಗಿರ್ಬೋದು, ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ದೊಡ್ಡ ಜಾಬಲ್ಲಿರ್ಬೋದು, ಆಫೀಸರ್, ಮ್ಯಾನೇಜರ್ ಮತ್ತು ಸೂಪರ್ವೈಸರ್, ಎಂಪ್ಲಾಯ್. ಸೊ ಈ ರೀತಿಯೆಲ್ಲ ಹೇಳಿದ್ನಲ್ಲ, ನಿಮಗೆ ಗೊತ್ತಿರುತ್ತೆ. ಪಬ್ಲಿಕ್ ಸೆಕ್ಟರು, ಗೌರ್ಮೆಂಟ್ ಸೆಕ್ಟರು, ಸೊ ಯಾವುದೇ ಆಗಿರ್ಬೋದು ಅದರಲ್ಲೊಂದು ಉನ್ನತವಾದ ಜಾಬಲ್ಲಿ ಇರ್ತಾರೆ. ಸೊ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಕೊತಾರೆ. ಬಟ್ ಅವರು ಇರೋಂಥ ಜಾಬ್ನ ಎಲ್ಲನ ನೆನಪು ಮಾಡಿಕೊಂಡು ಹೇಗೆ ಮಾತಾಡೋದು ಅಂತ ಒಂದು ಆ್ಯಟಿಟ್ಯೂಡನ್ನು ತೋರಿಸ್ತಾರೆ. ಮತ್ತು ನಾನು ಯಾಕೆ ಮಾತಾಡಲಿ, ಅವರಷ್ಟು ಅವರೇ ಮಾತಾಡಿಸ್ಲಿ, ಅವಾಗ ಮಾತಾಡೋಣ ಅಂತ. ನೀವು ಮಾತಾಡ್ಸಿದ್ರೆ ಅವ್ರು ಒಂದೊಂದು ಸಾರಿ ಮಾತಾಡೋಲ್ಲ. ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರಂದರೆ ಹೌದು, ನಿಮ್ಮ ಒಂದು ನಿಜವಾದ ಪ್ರೀತಿ ಅವ್ರಿಗೆ ಅರ್ಥ ಆಗಿದೆ. ನಿಮ್ಮಷ್ಟು ಅವ್ರನ್ನ ಪ್ರೀತಿ ಮಾಡೋರು ಬೇರೆ ಯಾರೂ ಇಲ್ಲ. ಸೊ ಇಲ್ಲಿ ಲವರ್ಸ್ ಆಗಿದ್ರು ಅಷ್ಟೇ, ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ, ನಿಮ್ಮಷ್ಟು ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡೋರು ಬೇರೆ ಯಾರೂ ಇಲ್ಲ. ನೀವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತೀರ, ಪ್ರೀತಿಯಿಂದನೂ ಚೆನ್ನಾಗಿ ನೋಡ್ಕೊತೀರ, ಎಮೋಷ್ನಲ್ ಆಗು ಚೆನ್ನಾಗಿ ನೋಡ್ಕೊತೀರ, ದುಡ್ಡಿನ ಪರವಾಗಿ ಕೂಡ ಚೆನ್ನಾಗಿ ನೋಡ್ಕೊತೀರ. ಮತ್ತು ಇನ್ನೂ ಇರುತ್ತಲ್ವ ನಿಮಗೆ, ಸೊ ಪ್ರತಿಯೊಂದಲ್ಲಿ ಹೇಳೋಕ್ಕಾಗಲ್ಲ. ದುಡ್ಡಿನ ಪರವಾಗಿ, ಹಣದ ಪರವಾಗಿ, ಪ್ರೀತಿ ಪರವಾಗಿ, ಸೊ ಕೇರಿಂಗ್ ಅಂದರೆ ಮಾತಾಡ್ಸೋದ್ರಲ್ಲಾಗಿರ್ಬೋದು. ಸೊ ಪ್ರತಿಯೊಂದು ವಿಚಾರದಲ್ಲೂ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊತೀರ. ನೀವು ಅವ್ರನ್ನ ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗಿ ನೋಡ್ಕೊಳೋದ್ರಿಂದ ಇಲ್ಲಿ ಜಸ್ಟಿಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಬೇರೆ ಅವ್ರಿಗೆ ಇನ್ನೆಲ್ಲೂ ಆ ಥರದ್ದು ನಿಜವಾದ ಪ್ರೀತಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ಅರ್ಥ ಆಗಿದೆ,
ನಿಮ್ಮಷ್ಟು ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡೋರು ಇನ್ನೊಬ್ಬ ವ್ಯಕ್ತಿ ಇಲ್ಲ. ಸೊ ಅದಕ್ಕೆ ನೀವೇ ಅವರ ಜೆನ್ಯೂನ್ ಪ್ರೀತಿ ಅಂತ ಅವ್ರಿಗೆ ಅರ್ಥ ಆಗ್ತಾಯಿದೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಆದಷ್ಟು ಬೇಗ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು. ಅಂದರೆ ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ನೋಡಿ, ಇಲ್ಲಿ 2 ಕಪ್ಸ್ ಒಂದು ಬ್ಯಾಲೆನ್ಸಾಗಿ ತೊಗೊಂಬಂದಿದೆ ಆ ವ್ಯಕ್ತಿ. ಸೊ ಅದಕ್ಕೆ ಆ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಜೊತೆ ಆದಷ್ಟು ಬೇಗ ಮಾತಾಡಬೇಕು. ಮಾತಾಡಿ ನಿಮ್ಮನ್ನು ಹತ್ರ ಎಲ್ಲವನ್ನು ತಿಳ್ಕೊಂಡು, ಈ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು ಏನು ನಡೀತದೆ ಎಲ್ಲ ತಿಳ್ಕೊಂಡು ಆದಷ್ಟು ಬೇಗ ನಿಮ್ಗೆ ಪ್ರಪೋಸ್ ಮಾಡಬೇಕು, ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಆಗಬೇಕು. ಲವರ್ಸ್ ಆಗಿದ್ರೆ ಮ್ಯಾರೇಜ್ ಆಗಬೇಕು. ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಆದಷ್ಟು ಬೇಗ ರಿಯೂನಿಯನ್ ಆಗಬೇಕು, ನಾವಿಬ್ಬರು ಒಂದಾಗಬೇಕಂತ ಅವ್ರ ಮನಸ್ಸಲ್ಲಿ ಕೂಡ ಇದೆ. ಓಕೆನಾ? ಸೊ ಇಲ್ಲಿ ಮಾತಾಡ್ತಾರಂದರೆ ಅವ್ರು ಮಾತಾಡ್ಬೇಕಂತಲೇ ಇದ್ದಾರೆ. ಓಕೆನಾ? ಕಮ್ಯುನಿಕೇಷನ್ ಮಾಡ್ಬೇಕಂತಲೇ ನೋಡಿ, ದ ವರ್ಡ್ ಬಂದಿರೋದ್ರಿಂದ ಅವ್ರ ಪ್ರಪಂಚನೇ ನೀವು ಆಗಿದ್ದೀರ. ಸೊ ಇನ್ನು ಅವ್ರು ಮಾತಾಡ್ತಾರೆ ಇರ್ತಾರ. ನಾನು ಫಸ್ಟ್ ಕಾರ್ಡಲ್ಲಿ ಹೇಳಿದ್ದಾಗ ಅವರು ನೀವು ಪ್ರೀತಿಸಿದಂಥ ವ್ಯಕ್ತಿ ಸ್ವಲ್ಪ ಮೆಟೀರಿಯಲಿಸ್ಟಿಕ್ಕು, ಅಂದರೆ ಸ್ವಲ್ಪ ದುಡ್ಡಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಸ್ವಲ್ಪ ಸೊಸೈಟಿ ಪ್ರಾಬ್ಲಮ್ಸ್ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದ್ರಿಂದ ಅವರು ಜನರಲಾಗಿ ಜಾಸ್ತಿ ಎಮೋಷ್ನಲ್ ಆಗೋಲ್ಲ. ಸೊ ಅದೇ ಅವ್ರ ಪ್ರಾಬ್ಲಮ್ಮು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆನೇ ಹೆಚ್ಚಿನ ಗಮನ ಕೊಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು ಮತ್ತು ದುಡ್ಡಿನ ಪರವಾಗಿ, ಮನಿ ಪರವಾಗಿ, ಫೈನಾನ್ಷಿಯಲ್ ಪರವಾಗಿ. ಸೊ ಇದ್ರ ಬಗ್ಗೆನೇ ಜಾಸ್ತಿ ಗಮನ ಕೊಡೋದ್ರಿಂದ ಅವರು ನೀವು ಎಮೋಷ್ನಲ್ ಜಾಸ್ತಿ, ಅದಕ್ಕೋಸ್ಕರ ಅವ್ರು ಎಮೋಷ್ನಲ್ ಆಗ್ತಾಯಿಲ್ಲ. ಸೊ ಅವ್ರು ಏನಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿದ್ದು ಅವ್ರ ಮನಸ್ಸಲ್ಲಿ ಮಾತ್ರ ನೀವೇ ಇರ್ತೀರ, ಅವ್ರು ನಿಮ್ಮನ್ನೇ ಇಷ್ಟಪಡ್ತಾರೆ. ಬಟ್ ಆದರೆ ಅವ್ರು ಎಕ್ಸ್ಪ್ರೆಸಿವ್ ಇಲ್ಲ ಅಷ್ಟೇ, ಇಲ್ಲಿ ಅದೇ ಪ್ರಾಬ್ಲಮ್ ಇರೋದು. ಸೊ ಅದರಿಂದ ಅವ್ರು ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ, ಏನು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ಅಷ್ಟೇ. ಬಟ್ ಅವ್ರು ನಿಮ್ಮನ್ನು ಇಷ್ಟಪಡ್ತದನ್ನು ನಿಮ್ಗೆ ಗೊತ್ತು, ಮನಸ್ಸಲ್ಲಿದೆ ಇನ್ನರ್ ಫೀಲಿಂಗ್ಸ್ ಅಲ್ಲ, ಬಟ್ ಆದರೆ ಹೊರಗಡೆ ಹೇಳ್ತಲ್ಲ. ಇದು ಅವ್ರ ಪ್ರಾಬ್ಲಮ್. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಮಧ್ಯೆ ಯಾರೋ ಒಬ್ಬ ಲೇಡಿ ಇದ್ದಾರೆ. ಕ್ವೀನ್ ಆಫ್ ಸಾರ್ಟ್ಸ್ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಅಡ್ಡ ಬರ್ತಾಯಿದ್ದಾರೆ. ಮೋಸ್ಟ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ತಾಯಿ, ನನಗಿಲ್ಲಿ ತಾಯಿ ಅಂತಲೇ ಬರ್ತದೆ. ಇನ್ನು ಕೆಲವ್ರಿಗೆ ತಂಗಿ ಇರ್ತಾರೆ, ಅಕ್ಕ ಇರ್ತಾರೆ, ದೊಡ್ಡಮ್ಮ ಇರ್ತಾರೆ, ಚಿಕ್ಕಮ್ಮ, ಅತ್ತೆ, ಸೊಸೆ. ಸೊ ಈ ರೀತಿ ಎಲ್ಲ ಬರುತ್ತೆ. ಸೊ ಬಟ್ ಒಂದು ಲೇಡೀಸ್ ಇಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಾಯಿದೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಲೈಫಲ್ಲಿ. ಸೊ ಅವರು ನಿಮ್ಮ ರಿಲೇಷನ್ಶಿಪ್ಗೆ ಅಡ್ಡ ಮಾಡ್ತಾಯಿದ್ದಾರೆ, ಯಾಕಂದರೆ ಅವ್ರಿಗೆ ಭಯ ಪಡ್ತಾಯಿದ್ದಾರೆ. ಸೊ ನನಗಿಲ್ಲಿ ಜಾಸ್ತಿ ನಾನು ಹೇಳ್ಬೋದು ಅಂದರೆ ಮದರು. ಸೊ ಮದರು ನಿಮ್ಮ ಪ್ರೀತಿಗೆ ಜಾಸ್ತಿ ಅಡ್ಡ ಬರ್ತಾ ಇರೋದ್ರಿಂದ ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿಗೆ. ಸೊ ಅದಕ್ಕೋಸ್ಕರ ಅವ್ರ ಮದರ್ಗೋಸ್ಕರ ಅವರು ಸೆಂಟಿಮೆಂಟು ಜಾಸ್ತಿ ಎಮೋಷ್ನಲ್ ಕನೆಕ್ಟ್ ಆಗಿರೋದ್ರಿಂದ ನೋಡಿ, ಇಲ್ಲಿ ಕ್ವೀನ್ ಬಂದಿರೋದ್ರಿಂದ ಅವ್ರಿಗೆ ಭಯ ಪಡ್ತಾರೆ. ಅವರು ನೆಕ್ಸ್ಟ್ ರಿಯಾಕ್ಷನ್ ಏನಿರುತ್ತೋ ಅಂತ ಅವ್ರಿಗೆ ಸ್ವಲ್ಪ ಅಟ್ಯಾಚ್ ಆಗಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಎಮೋಷ್ನಲ್ಲಾಗಿ ವೀಕ್ ಮಾಡ್ತಾಯಿದ್ರೆ ಮತ್ತು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ. ಇದು ಅವ್ರಿಗೆ ಆಗಿರೋ ಪ್ರಾಬ್ಲಮ್ಸು. 10 ಆಫ್ ಸಾಂಡ್ಸ್. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಏನು ಹೇಳ್ತದೆ ಅಂದರೆ 10 ಸ್ವಾರ್ಡ್ಸ್ ಅಂದರೆ ನೀವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡದೆ ಅವ್ರನಿಂದ ನೋ ಕಾಂಟ್ಯಾಕ್ಟ್ ಆಗಿ ಬ್ಲಾಕ್ಡ್ ಆಗಿರೋದ್ರಿಂದ, ಮತ್ತು ಅವರು ಕೂಡ ನಿಮ್ಮನ್ನು ಸಪ್ರೇಷನ್ ಮಾಡಿ ಅವಾಯ್ಡ್ ಮಾಡ್ತಾ ಇರೋದ್ರಿಂದ, ಸೊ ಅವ್ರು ನಿಮಗೆಲ್ಲ ಕೊಟ್ಟ ನೋವಿನಿಂದ ಇವಾಗ ಅವರೇ ನೋವನ್ನು ಅನುಭವಿಸ್ತಾರೆ. 10 ಸ್ವಾರ್ಡ್ಸ್ ಅಂದರೆ ಅದೇ ಹೇಳ್ತದೆ. ನಿಮ್ಗೆ ಎಷ್ಟು ನೋವು ಮಾಡಿದ್ರು, ನಿಮ್ಗೆ ಎಷ್ಟು ಕಷ್ಟ ಕೊಟ್ಟರು, ಇವಾಗ ಅವ್ರು ಕೂಡ ಅಷ್ಟೇ ನೋವನ್ನು ಅನುಭವಿಸ್ತಾಯಿದ್ರೆ, ಅಷ್ಟೇ ಶಿಕ್ಷೆ ಪಡ್ತಾಯಿದ್ರೆ. ನೋಡಿ, 1 ಸ್ವಾರ್ಡ್ಸ್ ಆದರೆ ಈ ವ್ಯಕ್ತಿ ಇಲ್ಲಿ ಗಾಯ ಆಗ್ತಾಯಿಲ್ಲ. 10 ಸ್ವಾರ್ಡ್ಸ್ ಅಂದರೆ 10 ಥರದ ಕಷ್ಟ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ, ನೀವು ಆವಾಗ ಎಷ್ಟು ಕಷ್ಟ ಇದ್ರೂ ಅವ್ರನ್ನ ಎಷ್ಟು ಇಷ್ಟಪಟ್ಟರೋ, ಇವಾಗ ಅವ್ರು ಕೂಡ ಅಷ್ಟೇ ನಿಮಗೆ ನೋವು ಕೊಟ್ಟಿದ್ದಕ್ಕೆ, ನಿಮಗೆ ಕಷ್ಟಪಡಿಸಿದ್ದಕ್ಕೆ ಅವರು ಕೂಡ ಅಷ್ಟೇ ಇವಾಗ ಅಷ್ಟು ನೋವು ಪಡ್ತಾಯಿದ್ದಾರೆ. ಅಷ್ಟು ಅವರು ಜೀವನ ಎಲ್ಲ ಕಷ್ಟ ಆಗಿಬಿಟ್ಟಿದೆ. ಸೊ ಅದು ನಿಮ್ಮನ್ನು ಯಾವಾಗ ಅವ್ರು ದೂರ ಮಾಡ್ಕೊಂಡ್ರೆ ನೀವು ಪ್ರೀತಿಸಿದಂಥ ವ್ಯಕ್ತಿ, ಇವಾಗ ಅವ್ರಿಗೆ ನಿಜವಾದ ಪ್ರೀತಿ ಸಿಗ್ತಾಯಿಲ್ಲ. ಈಗ ಒಬ್ಬ ವ್ಯಕ್ತಿ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಬೇಕಾಗಿರೋದು ಎಮೋಷ್ನಲ್ಲು ಪ್ರೀತಿ ಅಷ್ಟೇ. ಇವಾಗ ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಹಣ ಇದ್ರೂ ಮದುವೆ ಮಾಡ್ಕೊತಿರಲ್ವ. ಸೊ ಹಾಗೆ ಒಬ್ಬರೇ ಸಿಂಗಲ್ ಆಗಿರ್ತಾರ, ಇರಲ್ವಲ್ಲ, ಯಾರಾದರೂ ಒಬ್ಬರ ಜೊತೆಗೆ ಇರಬೇಕಲ್ವ, ಲೈಫ್ ಪಾರ್ಟ್ನರ್. ಸೊ ಹಾಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಇವಾಗ ಅವರು ರಿಯಲೈಸೇಷನ್ ಆಗ್ತಾಯಿದ್ದಾರೆ. ಅಂದರೆ ನಾನು ಪ್ರೀತಿಸಿದಂಥ ವ್ಯಕ್ತಿ ಜೊತೆ ನಾನು ಮಾತಾಡ್ತಾಯಿಲ್ಲ, ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ. ಸೊ ನಾನು ಡೈಲಿ ಅಳೋದಾಗ್ಬಿಟ್ಟಿದೆ, ನೋವು ಪಡೋದಾಗ್ಬಿಟ್ಟಿದೆ ಅಂತ ಪ್ರತಿ ಕ್ಷಣ ಬಾಧೆ ಪಡ್ತಾಯಿದೆ. ಆದಷ್ಟು ಬೇಗ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕಂತ ಮನಸ್ಸನ್ನು ತುಂಬ ಇದೆ. ಬಟ್ ಆದರೆ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಸೈಲೆಂಟಾಗಿದ್ದಾರೆ ಅಷ್ಟೆ. ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನೋಡಿ, ನಿಮ್ಮ ಸೈಡ್ ಬರಬೇಕು ಅಂತೆಲ್ಲ ಪ್ಲ್ಯಾನ್ಸ್ ಮಾಡಿ ತಯಾರಿ ಬರ್ತಾರೆ. ಬಟ್ ಬಂದ ದಾರಿಯಲ್ಲೇ ವಾಪಸ್ ಹೊರಟೋಗ್ತಾ ಇದ್ದಾರೆ. ಇನ್ನು ಕೆಲವರಾದರೆ ಬರಬೇಕನ್ನೋ ಥಾಟ್ಸಲ್ಲಿ ಯೋಚನೆನೇ ಮಾಡ್ತಾಯಿದ್ದಾರೆ. ಅವ್ರ ಯೋಚನೆಗಳೆಲ್ಲ ನೈಟ್ ಆಫ್ ಸಾರ್ಟ್ಸ್ ಥರ ಇದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ಕಾಲು, ಮೆಸೇಜು, ಕಾಂಟ್ಯಾಕ್ಟು ಎಲ್ಲ ಮಾಡಬೇಕಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಾರೆ, ಪ್ರತಿ ಕ್ಷಣ ಪ್ಲ್ಯಾನ್ಸ್ ಹಾಕ್ತಾರೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾಯಿದ್ದಾರೆ, ಮೂವಿಂಗ್ ಎನರ್ಜಿಯಲ್ಲಿದ್ದಾರೆ, ಚಲನೆ ಮಾಡ್ತಾಯಿದ್ದಾರೆ.
ಅಂದರೆ ಬೈಕ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಹಿಂದ್ಗಡೆ ಆರ್ಚಸ್ ಎತ್ಕೊಂಡಿದೆ. ಇದ್ರ ಅರ್ಥ ಏನಂದರೆ ಈ ಕಾರ್ಡ್ ಅರ್ಥ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕಂತ ತುಂಬ ಅರ್ಜೆಂಟಲ್ಲಿದ್ದಾರೆ. ನಿಮ್ಮ ಸೈಡ್ ಅವರು ಪ್ರತಿ ಕ್ಷಣ ಯೋಚನೆ ಮಾಡ್ತಾರೆ ಅಂತ ಅರ್ಥ ಅಷ್ಟೆ. ನೈಟ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತಂದರೆ ಅವ್ರಿಗೆ ಇವಾಗ ಅರ್ಥ ಆಗಿದೆ ನಿಮ್ಮ ವ್ಯಾಲ್ಯೂ ಏನು ಅಂತ. ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ತಾರಂತ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಅರ್ಥ ಆಗಿದೆ. ಸೊ ನೀವಿಲ್ಲದೆ ಅವರು ಸಿಂಗಲ್ ಆಗಿದ್ದಾರೆ. ಅನ್ನೋದಕ್ಕಿಂತ ನೀವಿಲ್ಲದೆ ಅವ್ರ ಲೈಫೆಲ್ಲ ಫುಲ್ಲು ಎಮೋಷ್ನಲ್ ಆಗಿ ವೀಕ್ ಆಗಿದ್ದಾರೆ. ಇನ್ನೆಲ್ಲದರಲ್ಲೂ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಹೊರಗಡೆ ನೋಡೋಕ್ಕೆ ಚೆನ್ನಾಗಿರ್ಬೋದು ಅಷ್ಟೇ. ಬಟ್ ಒಳಗಡೆ ಮಾತ್ರ ಫುಲ್ ಎಮೋಷ್ನಲ್ ಆಗಿ ತುಂಬ ವೀಕ್ ಇದ್ದಾರೆ ಅಷ್ಟೇ. 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ನೀವು ಅವ್ರನ್ನ ಹಿಂದೆ ಪ್ರೀತಿ ಮಾಡಿದಾಗ ತುಂಬ ಇಷ್ಟಪಟ್ಟಾಗ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಹಿಂದೆ ಇದ್ದಾರೆ ಕಾರ್ಡಿಂದ, ಇನ್ನೊಬ್ಬರು ಅವರು ಕೆಲಸ ಅವ್ರು ನೋಡ್ತಾ ಇದ್ದಾರೆ. ಬಟ್ ಆ ವ್ಯಕ್ತಿ ನೆಗ್ಲೆಕ್ಟ್ ಮಾಡೋದು ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ. ನೀವು ಅವ್ರನ್ನ ಹಿಂದೆ ಫಾಲೋ ಮಾಡೋದಾಗಿರ್ಬೋದು, ಕಾಂಟ್ಯಾಕ್ಟ್ ಮಾಡಿರ್ಬೋದು. ಈ ಥರ ಎಲ್ಲ ಮಾಡಿದಾಗ ಅವ್ರನ್ನ ಇಷ್ಟಪಟ್ಟಾಗ ಮಾತಾಡ್ಸೋಕ್ಕೆ ಟ್ರೈ ಮಾಡಿದಾಗ ಎಲ್ಲ ಮಾಡಿದಾಗ ಅವ್ರು ಏನು ಮಾಡಿದರು, ಬೇಕಂತಲೇ ನಿಮ್ಮನ್ನು ರಿಜೆಕ್ಟ್ ಮಾಡಿದರು. ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತದೆ ನೀವು ಅವ್ರನ್ನ ಸುಮ್ಮನೆ ಮಾತಾಡ್ಸಲ್ಲ, ನೀವು ಕೂಡ ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಅವ್ರನ್ನ ಕಮ್ಯುನಿಕೇಷನ್ ಮಾಡ್ತಾಯಿದ್ರ ಅಂತ ಇವಾಗ ಅರ್ಥ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಕೂಡ ಅಷ್ಟೇ ಇವಾಗ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ನಿಮ್ಗೆ ಹರ್ಟ್ ಮಾಡಿದ್ದಕ್ಕೆ ಸಾರಿ ಹೇಳಬೇಕು. ಅಂದರೆ ನಿಮಗೆ ಏನೆಲ್ಲ ನೋವು ಕೊಟ್ಟರೆ ಆ ನೋವನ್ನು ಇವಾಗ ಅವ್ರು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ಇನ್ಮೇಲಾದರೂ ಆ ರೀತಿ ಬೇಡ ಅಂತ ಹೇಳ್ಬಿಟ್ಟು ರಿಗ್ರೆಟ್ ಫೀಲ್ ಆಗ್ತಾಯಿದ್ದಾರೆ. ರಿಗ್ರೆಟ್ ಫೀಲ್ ಆಗಿ ಅವ್ರನ್ನವರೇ ಮನಸ್ಸಲ್ಲಿ ಬೈಕೊತಾ ಇದ್ದಾರೆ. ಓಕೆನಾ, ಈ ರೀತಿ ನಿಮ್ಗೆ ಅವಮಾನ ಮಾಡಿದ್ದಕ್ಕೆ. 8 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನೋಡಿ ನೀವು ಯಾವ ರೀತಿ ಸ್ಟಕ್ ಸಿಚುವೇಷನಲ್ಲಿ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಕಟ್ ಹಾಕ್ಕೊಂಡ್ಬಿಟ್ಟಿದ್ರೆ ಮಿರರಲ್ಲಿ ಆ ವ್ಯಕ್ತಿ ಪ್ರತಿಬಿಂಬನ ಆ ವ್ಯಕ್ತಿ ನೋಡ್ತಾ ಇದ್ದಾರೆ. ಅಂದರೆ ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ಇನ್ನರ್ ಫೀಲಿಂಗ್ಸ್ ಕೂಡ ಅಷ್ಟೇ ಯಾರಿಗೂ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಕಷ್ಟ ಆಗಿಬಿಟ್ಟಿದೆ. ನಿಮ್ಮನ್ನು ಅವರು ಫಸ್ಟು ಯಾವ ರೀತಿ ಸ್ಟಕ್ ಸಿಚುವೇಷನ್ಸಿಗೆ ಹಾಕ್ಬಿಟ್ರೋ ಪ್ರೀತಿ ವಿಚಾರದಲ್ಲಿ, ನಿಮಗೆ ಯಾವುದೇ ಥರ ಕಮಿಟ್ಮೆಂಟ್ ಕೊಡದೆ ಎಮೋಷ್ನಲಾಗಿ ಮಾತಾಡಿಸ್ದೆ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿ ಎಲ್ಲ ಯಾವ ಥರ ತೊಂದರೆ ಮಾಡಿದ್ರು, ನೀವು ಅವ್ರನ್ನ ಇಷ್ಟಪಟ್ರೂ ಇಷ್ಟ ಇಲ್ಲದೆ ಇರೋ ಥರ ನಟಿಸಿ ನಿಮ್ಮನ್ನು ಬೇಕಂತಲೇ ದೂರ ಮಾಡಿಕೊಂಡ್ರು. ಸೊ ಅದಕ್ಕೆ ಇವಾಗ ಅವ್ರ ಪರಿಸ್ಥಿತಿ ಕೂಡ ಅಷ್ಟೇ 8 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರ ಜೀವನ ಕೂಡ ಅಷ್ಟೇ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡು. ಅವ್ರಿಗೇನು ಮಾಡಬೇಕಂತ ಗೊತ್ತಾಗ್ತಾನೆ ಇಲ್ಲ, ತುಂಬ ನೋವು ಪಡ್ತಾ ಇದ್ದಾರೆ. ಆ ನೋವನ್ನು ಅವ್ರು ಹೇಳ್ಕೊಳ್ತಾ ಇಲ್ಲ, ಎಲ್ಲೂ ಹೊರಗಡೆ ಹೇಳೋಕ್ಕಾಗ್ತಿಲ್ಲ. ಅದನ್ನು ನಿಮ್ಮ ಹತ್ರನೇ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಸೊ ನೀವೆಷ್ಟು ನೋವು ಪಡ್ತಾಯಿದ್ದೀರ ಅಂತ ನಾನು ವ್ಯೂವರ್ಸು ನಿಮಗೂ ಗೊತ್ತು, ನೀವೆಷ್ಟು ನೋವು ಪಡ್ತಾಯಿದ್ದೀರಂತ ನಿಮಗೆ ಗೊತ್ತು. ಬಟ್ ಆದರೆ ನಿಮ್ಮ ವ್ಯಕ್ತಿಗೆ ಗೊತ್ತಿಲ್ವಲ್ಲ. ಇವಾಗ ಅವ್ರಿಗೆ ಅದೇ ಪರಿಸ್ಥಿತಿ ಆಗಿದೆ. ನೀವು ಅವ್ರನ್ನ ಅವಾಗ ಎಷ್ಟು ಪ್ರೀತಿ ಮಾಡಿ ಎಷ್ಟು ನೋವು ಪಟ್ಟರೆ ಇವಾಗ ಅವ್ರಿಗೆ ಅದೇ ಪರಿಸ್ಥಿತಿ ಇದೆ, ನೀವು ನಿಮ್ಮ ಲೈಫ್ ಕಡೆ ಗಮನ ಕೊಟ್ಟಿರೋದ್ರಿಂದ. ಸೊ ಅದರಿಂದನೇ ಅವರು ಆದಷ್ಟು ಬೇಗ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ಮಾತಾಡಿ ಏನೋ ಒಂದು ಸರಿಪಡಿಸ್ಕೊಬೇಕಂತಿದ್ದಾರೆ. ಅದು ಯಾವಾಗ ಬರುತ್ತೋ ನಿಮಗೆ ಕಾಲ್ಸು, ನಿಮ್ಮ ವ್ಯಕ್ತಿ ನಿಮ್ಮ ಡಿಸಿಷನ್ಸ್ ಅಷ್ಟೇ. ನಿಮ್ಮ ವ್ಯಕ್ತಿ ಯಾವಾಗ ಡಿಸಿಷನ್ ಮಾಡ್ತಾರೋ ಅವಾಗ ಬಂದೇ ಬರುತ್ತೆ. ದ ಎಂಪೈರರ್ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ತಂದೆ ತಾಯಿ ಯಾರೋ ಒಬ್ರು ಅಡ್ಡ ಬರ್ತಾಯಿದ್ರೆ ಮತ್ತು ಅವ್ರಿಗೆ ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿ ಯಾರಿದ್ದಾರೋ ಅವರು ದ ಎಂಪೈರರ್ ಬಂದಿರೋದ್ರಿಂದ ಚಕ್ರವರ್ತಿ ಇರೋದ್ರಿಂದ ಅವರೇ ಯಾವಾಗ ಇದು ಮಾಡ್ತಾರೋ ಅಂದರೆ ಅವರೇ ಯಾವಾಗ ನಿಮ್ಮ ಜೊತೆ ಮಾತಾಡ್ತಾರೋ ಅವರೇ ಮಾತಾಡಬೇಕು. ಸೊ ನೀವು ಎಷ್ಟು ಟ್ರೈ ಮಾಡ್ತಾಯಿದ್ರು ಅವರು ಆ್ಯಟಿಟ್ಯೂಡ್ ತೋರಿಸ್ತಾರೆ, ಈಗೋ ತೋರಿಸ್ತಾ ಇದ್ದಾರೆ. ಮತ್ತು ಅವ್ರ ಪೇರೆಂಟ್ಸು ಅವರು ಇವರು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ. ಬಟ್ ಅದನ್ನು ಅವರು ಏನೂ ಹೇಳೋದಿಲ್ಲ, ತುಂಬ ಸೀಕ್ರೆಟಿವ್. ಯಾಕಂದರೆ ಅವರು ಯಾವುದೇ ವಿಚಾರಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಬರೀ ಅವ್ರ ಮನಸ್ಸಲ್ಲೇ ಬಚ್ಚಿಟ್ಕೊತಾರೆ. ಅದು ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಕಡೆ ಆದಷ್ಟು ಬೇಗ ಎಫರ್ಟ್ಸ್ ತೊಗೊಬೇಕು, ಆ್ಯಕ್ಷನ್ ತೊಗೊಬೇಕು, ನಿಮ್ಮನ್ನು ಮಾತಾಡಿಸ್ಬೇಕಂತ ಅವರೇ ತೀರ್ಮಾನ ತಗೊತಾ ಇದ್ದಾರೆ. ಓಕೆನಾ. ದ ಸ್ಟಾರ್ ಬಂದಿರೋದ್ರಿಂದ ಅವ್ರಿಗೆ ಅರ್ಥ ಆಗಿದೆ ನೀವೇ ಅವ್ರ ಲೈಫಲ್ಲಿ ನಿಜವಾದ ಪಾರ್ಟ್ನರು. ನಿಮ್ಮ ಥರ ನಿಜವಾಗ್ಲೂ ಪ್ರೀತಿಸೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ನೀವು ಅವ್ರ ಲೈಫಲ್ಲಿದ್ದರೆ ಒಂಥರ ಸ್ಟಾರ್ ಥರ ಇದ್ದಂಗೆ, ಅವ್ರ ಜೀವನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಸೊ ಬಿಟ್ಟಿದ್ರೂ ಅವರು ನರಕ ಅನುಭವಿಸ್ತಾರೆ ಅಷ್ಟೇ. ಸೊ ನಿಮ್ಮ ಜೊತೆ ಇದ್ರೇ ಅವ್ರ ಲೈಫ್ ಒಂಥರ ಜೀವನ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವರು ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊತಾರೆ, ಸ್ಪೈ ಮಾಡ್ತಾರೆ. ನಿಮ್ಮಿಂದ ದೂರ ಇರ್ಬೋದು ಅಷ್ಟೇ, ನಿಮ್ಮ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊತಾರೆ. ಯಾಕಂದರೆ ನೀವು ಅವ್ರನ್ನ ನಿಜವಾಗ್ಲೂ ಮಾಡ್ತಾಯಿದ್ರೆ ಅದಕ್ಕೆ ನೀವು ಕೂಡ ಅಷ್ಟೇ ಅವ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊತಿದ್ರೆ ಅವರು ಕೂಡ ಅಷ್ಟೇ ನಿಮ್ಮ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದಾರೆ.
ಸೊ ಅದು ಯಾವ ರೀತಿ ಆದರೂ ಆಗಿರ್ಬೋದು. 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಜೊತೆನೇ ಅವ್ರ ಲೈಫ್ ಲಾಂಗ್ ಲೀಡ್ ಮಾಡಬೇಕು, ನಿಮ್ಮ ಜೊತೆನೇ ಲೈಫ್ನೆಲ್ಲ ಶೇರ್ ಮಾಡ್ಕೊಬೇಕಂತ ಇದ್ದಾರೆ. ಕಿಂಗ್ ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ತುಂಬ ಆ್ಯಟಿಟ್ಯೂಡ್ ಇದೆ. ಅಂದರೆ ಅವರೇ ನಿಜವಾಗ್ಲೂ ನಿಮ್ಮ ಹತ್ರ ಮಾತಾಡಬೇಕು ಅಷ್ಟೇ ಹೊರತು ನೀವು ಅವ್ರನ್ನ ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು ಅವರು ಈ ಕಡೆಯಿಂದ ಏನು ಎಫರ್ಟ್ಸ್ ಇಲ್ಲ. ಯಾಕಂದರೆ ಕಿಂಗ್ ಬಂದಿರೋದ್ರಿಂದ ಆ ರಾಜ ಆದಂಥವನು, ಈಗ ಸಪೋಸ್ ಎಕ್ಸಾಂಪಲ್ ರಾಜ ಆದಂಥವ್ನು ಮಂತ್ರಿ ಮಾತ್ರ ಕೇಳ್ತಾನೆ, ಬೇರೆ ಯಾರ ಮಾತು ಕೇಳಲ್ಲ. ಮತ್ತು ಅವ್ನಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ತೀರ್ಮಾನ ತಗೊತಾನೆ ಅಷ್ಟೇ. ಒಬ್ಬ ಮಂತ್ರಿಯಿಂದ ಸಲಹೆ ತಗೊತಾನೆ ಅಷ್ಟೇ ಹೊರತು ರಾಜ ಅವನಷ್ಟಕ್ಕವನೇ ಏನು ಇನ್ನೊಬ್ಬರು ಮಾತು ಕೇಳಲ್ಲ. ಸೊ ಅದೇ ರೀತಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ. ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಮಾತ್ರ ಅವ್ರು ನಿಮ್ಮ ಜೊತೆ ಮಾತಾಡೋದು, ಕಮ್ಯುನಿಕೇಷನ್ ಮಾಡೋದು. ನೀವು ಎಷ್ಟೇ ಎಫರ್ಟ್ಸ್ ಹಾಕ್ತಾಯಿದ್ರೂ ಅವ್ರಿಗೆ ನಿಮ್ಮ ಬೆಲೆ ಅರ್ಥ ಆಗಿಲ್ಲ. ಸೊ ಅದನ್ನೇ ಅವರು ಇವಾಗ ಈ ಕಾರ್ಡ್ ಹೇಳ್ತಾ ಇರೋದು. ನೀವು ಪ್ರೀತಿಸಿದಂಥ ವ್ಯಕ್ತಿ ಅವರಷ್ಟಕ್ಕವರೇ ಆ್ಯಕ್ಷನ್ ತೊಗೊಬೇಕು ಹೊರತು ಇನ್ನು ಅವ್ರು ಯಾರ ಮಾತು ಸರಿಯಾಗಿ ಕೇಳೋದು ಇಲ್ಲ. ಆದರೂ ನಿಮ್ಮ ಮೇಲೆ ಇಷ್ಟನೇ ಆಯಿತು. ಓಕೆನಾ? ಡೆತ್ ಬಂದಿರೋದ್ರಿಂದ ಸೊ ಅವರು ಮೊದಲು ಇದ್ದ ಥರ ಇರೋದು ಬೇಡ. ಇವಾಗ ಮತ್ತೆ ಅವ್ರ ಜೀವನನ ಅವ್ರು ಬದಲಾಯಿಸ್ಕೊಂಡು, ಅವ್ರ ಎಮೋಷ್ನಲ್ ಪ್ರೀತಿನೆಲ್ಲ ಅವ್ರು ಬದಲಾಯಿಸ್ಕೊಂಡು ಸೊ ನಿಮ್ಮ ಜೊತೆ ಮತ್ತೆ ಮೊದಲಿನ ಥರ ಚೆನ್ನಾಗಿರಬೇಕು. ಸೊ ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆದಷ್ಟು ಬೇಗ ಎಂಡ್ ಮಾಡಬೇಕಂತ ಅವ್ರಿಗೂ ಮನಸ್ಸಲ್ಲಿದೆ. ಸೊ ನಿಮ್ಮನ್ನ ಹರ್ಟ್ ಮಾಡಿದ್ದಕ್ಕೆ ಅವ್ರ ಕಡೆ ಅಷ್ಟೇ ಇವಾಗ ಪ್ರತಿ ಕ್ಷಣ ನೋವನ್ನು ಅನುಭವಿಸ್ತಾ ಇದ್ದಾರೆ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ದೋಣಿಯಲ್ಲಿ ಬರ್ತಾ ಇದ್ದಾರೆ, ಡಾಗ್ನ ಇಟ್ಕೊಂಡು ಇನ್ನೊಂದು ಕಡೆ ಪ್ರಯಾಣ ಮಾಡ್ತಾರೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ಪ್ರತಿ ಕ್ಷಣ ನಿಮ್ಮ ಹತ್ರ ಬಂದು ಸೇರ್ಕೊಬೇಕು. ಇಲ್ಲಾಂದರೆ ನೀವು ಅವ್ರ ಹತ್ರ ಹೋಗಿದ ತಕ್ಷಣ ಅವರು ನಿಮ್ಮ ಹತ್ರ ಬಂದುಬಿಡಬೇಕು. ಅವ್ರ ಎಮೋಷ್ನಲ್ ಫೀಲಿಂಗ್ಸು, ಕಮ್ಯುನಿಕೇಷನ್ ಎಲ್ಲ ಮಾಡಬೇಕು. ನಿಮ್ಮ ಜೊತೆನೇ ಪ್ರೀತಿನ ಶೇರ್ ಮಾಡ್ಕೊಬೇಕು. ಅಂದರೆ ನಿಮ್ಮ ಜೊತೆನೇ ಲೈಫ್ ಲಾಂಗ್ ಲೀಡ್ ಮಾಡಬೇಕಂತ ಆಸೆ ಇರುತ್ತಲ್ಲ, ಸೊ ಅದನ್ನೇ ಹೇಳ್ತಾ ಇದೆ. ನೈಟ್ ಆಫ್ ವಾಂಡ್ಸ್ ಅಂದ್ರೂ ಅಷ್ಟೇ ಟ್ರಾವೆಲಿಂಗ್. ನೈಟ್ ಆಫ್ ವಾಂಡ್ಸ್ ಓಕೆ, ಅದೇ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ, ನೀವು ಅವ್ರ ಲೈಫಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಬಿಸ್ನೆಸ್ಸು, ಸಕ್ಸಸ್ಸು, ಅದೃಷ್ಟ ಎಲ್ಲವೂ ತಾನಾಗೇ ಬರುತ್ತೆ. ಸೊ ಅದನ್ನು ಹೇಳ್ತಾ ಇದ್ದಾರೆ. ಸೊ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಆದರೆ ನಿಮ್ಮ ಬಗ್ಗೆನೇ ಪ್ರತಿ ಕ್ಷಣ ಯೋಚನೆ ಮಾಡ್ತಿದ್ದಾರೆ. 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್, ಅವ್ರ ಫ್ಯಾಮಿಲಿ, ಕೆರಿಯರು, ಪರ್ಸನಲ್ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ಇರೋದ್ರಿಂದ ಯಾವ ಸೈಡು ಅವರು ಬರಬೇಕಂತ ಗೊತ್ತಾಗ್ದಿರ ಕನ್ಫ್ಯೂಷನಲ್ಲಿ ಇದಾಗಿದ್ದಾರೆ. ಅದರಿಂದನೇ ಅವರು ನಿಮ್ಗೆ ಹಿಂದೆ ಕೂಡ ನೋವು ಮಾಡಿದ್ದು. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ಈ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗಿ ಮತ್ತೆ ನೀವಿಬ್ಬರು ಮತ್ತೆ ಫಸ್ಟ್ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಕನೆಕ್ಷನ್ ಹೇಗೆ ಶುರುವಾಯಿತು ಅದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಅವ್ರು ಬಯಸ್ತಾ ಇದ್ದಾರೆ. ಸೊ ಕಮ್ಯುನಿಕೇಷನ್ ಮಾಡ್ತಾರಂದರೆ ಮಾಡ್ತಾರೆ, ಅವರು ಫ್ಯಾಮ್ಲಿ ಬಗ್ಗೆನೂ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ಬಿಟ್ಟಾಕಿದಾಗ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ಓಕೆನಾ? ಸೊ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ದಿರೋದಕ್ಕೆ ಅವರು ಪ್ರತಿ ಕ್ಷಣ ನೋವನ್ನು ಪಡ್ತಾ ಇದ್ದಾರೆ. ಅಂದರೆ ನೀವು ಅವ್ರ ಜೊತೆ ಇರಲೇಬೇಕು. ನೀವು ಅವರಿಂದ ದೂರ ಇದ್ದರೆ ಅವರು ಪ್ರತಿ ಕ್ಷಣ ಹಗಲು ರಾತ್ರಿ ಎಲ್ಲ ಅಳ್ತಾನೆ ಇದ್ದಾರೆ. ಓಕೆನಾ? ಸೊ ಅವ್ರ ಕೈಯಲ್ಲಿ ಇನ್ನೂ ಹೆಚ್ಚು ಕಾಲ ಇರೋಕ್ಕಾಗೋದಿಲ್ಲ. ಆದಷ್ಟು ಬೇಗ ಕಾಂಟ್ಯಾಕ್ಟ್ ಅಥವಾ ಕಮ್ಯುನಿಕೇಷನ್ ಮಾಡ್ತಾರೆ. ಅವರು ತುಂಬ ಪ್ಲ್ಯಾನ್ಸ್ ಮಾಡ್ತಾಯಿದ್ದಾರೆ. ಓಕೆನಾ? ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರಂದರೆ ಹೌದು, ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಒಂದು ಈಗೋ ಆಟಿಟ್ಯೂಡ್ನ ಬಿಟ್ಟು ನಿಮ್ಮ ಜೊತೆ ಮಾತಾಡಬೇಕಂದ್ರೆ ಖಂಡಿತ ಮಾತಾಡ್ತಾರೆ. ಓಕೆನಾ? ಸೊ ಈ ರೀಡಿಂಗ್ ರೆಸೊನೇಟ್ ಆದರೆ ಕನೆಕ್ಟ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಓಕೆನಾ?